ಇಬ್ರು ಇಂಡಿಯಾ ಅಕಾಡೆಮಿ ಸ್ಟೂಡೆಂಟ್ಸ್ ನೋಡಿ, ಇಲ್ಲಿ ಇಬ್ರು 89.8 ಇದು ಯಾವ್ದು ಡಿಪ್ಲೊಮಾ ಸ್ಕೋರ್. ದಿಸ್ ಇಸ್ ಡಿಪ್ಲೊಮಾ ಸ್ಕೋರ್, ಇದು ಅಂದ್ರೆ ಡಿಪ್ಲೊಮಾ ಪರ್ಸೆಂಟೇಜ್. ನೀವು ಕೇಳಬಹುದು ಸರ್ ಡಿಪ್ಲೊಮಾ ಪರ್ಸೆಂಟೇಜ್ ಹೆಂಗ್ ಸರ್ ಕ್ಯಾಲ್ಕುಲೇಟ್ ಮಾಡ್ತಾರೆ, ಸಿಜಿಪಿಎ ಇದು ಪರ್ಸೆಂಟೇಜ್ ಹೆಂಗ್ ಸರ್ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ನೋಡಿ. ನಿಮಗೆ ಸಿಜಿಪಿಎ ಬಂದು 9 ಇದೆ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 9.01, 02, 03 ಎಲ್ಲ ಬರುತ್ತೆ, 9 ಇದೆ ಅನ್ಕೊಳ್ಳಿ. ಇವಾಗ 9 ಸಿಜಿಪಿಎ ಇದ್ರೆ 9 ಸಿಜಿಪಿಎ ನೋಡ್ಬೇಕು, 9.00 ಮೈನಸ್ 0.75 ಮಾಡಬೇಕು. ಯು ವಿಲ್ ಗೆಟ್ 8.25 ಬರುತ್ತೆ. ಅರ್ಥ ಆಯ್ತಾ? 8.25 ನ ಇಂಟು 10 ಮಾಡಿದ್ರೆ ದಟ್ ಈಸ್ ದ ಪರ್ಸೆಂಟೇಜ್. ಅವಾಗ ಎಷ್ಟು ಬರುತ್ತೆ? 82.5% ಬರುತ್ತೆ. ಅದೇ ಇಲ್ಲಿಸ್ಟ್ರೇಟ್ ಮಾಡಿರೋದು ನಿಮ್ಗೆ ಇಲ್ಲಿ. ಇವಾಗ ಇವ್ರು ಟಾಪ್ ಅಲ್ಲಿ ಇದಾರೆ, ಇವ್ರು 92.5 ಬಂತು. ಹೆಂಗ್ ಬಂತು ಅಂತಂದ್ರೆ ನೀವು ನೋಡೋದಾದ್ರೆ ನೋಡಿ, ಇಲ್ಲಿ ಅವ್ರ ಸಿಜಿಪಿಎ ಎಷ್ಟಿದೆ? ಅವ್ರದ್ದು 10 ಸಿಜಿಪಿಎ ಇದು ಸಿಜಿಪಿಎ. ಯಾರಾದ್ರೂ 10 ಸಿಜಿಪಿಎ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 10 ಸಿಜಿಪಿಎ ಮೈನಸ್ 0.75 ದಟ್ ಈಸ್ ಈಕ್ವಲ್ ಟು 9.25. ಸೊ 9.25 into 10 that is equal to 92.5. ಅದೇ ಬಂದಿರೋದು ಅವ್ರ ನಮ್ಗೆ. ಓಕೆ, ದಟ್ ಇಸ್ ದ ಥಿಂಗ್ ವಾಟ್ ದೇ ಗಾಟ್, 92.5. ಮ್ಯಾಕ್ಸಿಮಮ್ 10 ಸಿಜಿಪಿ ಅಂದ್ರೆ ಎಲ್ಲರದು ಬರೋದು 92.5%. ಇದನ್ನ ಈ ತರ ಕ್ಯಾಲ್ಕುಲೇಟ್ ಮಾಡೋದು ನಿಮ್ಗೆ ಇಲ್ಲಿ. ಓಕೆ, ಯು ಗಾಟ್ ಅನ್ ಐಡಿಯಾ. ಸೊ ದಿಸ್ ಇಸ್ ದ ಐಡಿಯಾಸ್ ವಾಟ್ ದ ಇಂಡಿಯಾ ಅಕಾಡೆಮಿ ವಿಲ್ ಗಿವ್ ಅಪಾನ್ ದ ಕನ್ಸಿಸ್ಟೆಂಟ್ ಬೇಸಿಸ್. ಏನ್ ಮಾಡಬೇಕು, ಯಾವ ತರ ಮಾಡಬೇಕು, ಇದೆಲ್ಲ ಸಜೆಷನ್ ಸಿಗೋದು ನಿಮ್ಗೆ ಇಂಡಿಯಾ ಅಕಾಡೆಮಿ ಕಡೆಯಿಂದಾನೆ. ಓಕೆ, ಸೊ ಇದು ಹೇಳ್ತಾ ಇದ್ದೆ ನಿಮ್ಗೆ ಇಲ್ಲಿ. ಓಕೆ, ಇಲ್ಲಿ ಬಂದ್ರೆ 89.8 ಇದೆ, ಇಬ್ಬರದು 89.8 ಇದೆ. ಬಟ್ ಇವನ್ ಏನ್ ಮಾಡ್ದ, 90 ಸ್ಕೋರ್ ಮಾಡ್ದ, ಹಿ ಗಾಟ್ 32nd ರ್ಯಾಂಕ್. ಇವನ್ ಏನ್ ಮಾಡ್ದ, ಶಂಕರ್ ನೆಗ್ಲೆಕ್ಟ್ ಮಾಡ್ದ, 65 ತಗೊಂಡ. 65 ತಗೊಂಡಿದ್ದಕ್ಕೆ ಸೇಮ್ ಪರ್ಸೆಂಟೇಜ್ ನೋಡಿ, ಎಲ್ಲಿಂದ ಎಲ್ಲಿಗೆ ಜಂಪ್ ರೀ, ಆಲ್ಮೋಸ್ಟ್ 1000 ರ್ಯಾಂಕ್ಸ್ ಶಿಫ್ಟ್ ಆಗಿರೋದು ನೋಡಿ. ಒಳ್ಳೆ ಕಾಲೇಜ್ ಸಿಗುವ ಆಪರ್ಚುನಿಟಿ ಕಳ್ಕೊಂಡ್ಬಿಟ್ರು. ಫಾರ್ ಎಕ್ಸಾಂಪಲ್ 65 ಇರೋದನ್ನ ಇವ್ನ ಏನಾದ್ರು ಮಾಡಿ ಒಂದು 75 ಅಥವಾ 80 ತಗೊಂಡಿದ್ರೆ ಮೇ ಬಿ ಇಸ್ ರ್ಯಾಂಕ್ ವುಡ್ ಬಿ ಅರೌಂಡ್ 200 ರ್ಯಾಂಕ್ ಒಳಗೆ ಬಂದಿರೋದು ನಿಮ್ಗೆ ಅವನಿಗೆ. ಸೊ ದಿಸ್ ಇಸ್ ದ ಮೇನ್ ಥಿಂಗ್. ಇದನ್ನೇ ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದು. ಅದಕ್ಕೆ ಸ್ಟೂಡೆಂಟ್ಸ್ ಹೇಳೋದು, ಡಿಸಿಟಿ ಸ್ಕೋರಿಂಗ್ ನ ಈಸಿ ತಗೊಂಡೋಗಿ ಹೋಗ್ಬೇಡಿ. ಅದನ್ನೇ ಹೇಳ್ತಾ ಇರೋದು, ಡೋಂಟ್ ಟಚ್ ಇಟ್, ಜಸ್ಟ್ ಹಿಟ್ ಇಟ್. ಅದನ್ನೇ ಹೇಳ್ತಾ ಇರೋದು. ಯು ಶುಡ್ ಡೂ ದ ಪ್ರಿಪರೇಷನ್ ಮಾಡಬೇಕು, ರೊಟೀನ್ ಟೆಸ್ಟ್ ತಗೊಂತಾ ಇರಬೇಕು. ಟೆಸ್ಟ್ ಮೇನ್ ಥಿಂಗ್. ಯಾಕಂದ್ರೆ ಇಲ್ಲಿ MCQs ಬರೋದು. MCQ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಬಂದ್ರೆ 4 ಆನ್ಸರ್ ಕೊಟ್ಟಿರ್ತಾರೆ, 4 ಆನ್ಸರ್ ಅಲ್ಲಿ ಬಂದ್ರೆ 1 ಇಲ್ಲ 0 ಇದೇ ಆಪ್ಷನ್ಸ್ ಆಗೋದು ನಿಮ್ಗೆ.